ಒಂದೇ ಸೂರಿನ ಅಡಿಯಲ್ಲಿ ಎಲ್ಲಾ ಕಚೇರಿಗಳು ಇರಲಿ ಅನ್ನುವಂಥ ಆಶಯದೊಂದಿಗೆ ಬೃಹತ್ ಕಚೇರಿಯೊಂದನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಮಹತ್ವಾಕಾಂಕ್ಷೆಯ ಯೋಜನೆಗೆ ಗ್ರಹಣ ಹಿಡಿದಂತಿದೆ. ಅಷ್ಟಕ್ಕೂ ಆ ಕಚೇರಿ ಯಾವುದು, ಏನಿದು ಸ್ಟೋರಿ, ಎದುರಾಗಿರುವಂಥ ವಿಘ್ನ ಆದರೂ ಏನು, ಇಲ್ಲಿದೆ ನೋಡಿ ಡೀಟೇಲ್ಸ್. ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಗೆ ಗ್ರಹಣ. ನೂತನ ಕಟ್ಟಡ ಈಗ ಮೆಡಿಕಲ್ ಕಾಲೇಜು ಹಾಸ್ಟೆಲ್. ಐತಿಹಾಸಿಕ ಹಿನ್ನೆಲೆಯ ಕೋಟಿನಾಡು ಚಿತ್ರದುರ್ಗ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಆದರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದು ಆಡಳಿತಾತ್ಮಕ ಕೆಲಸಗಳಿಗೆ ಅಡ್ಡಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ರಸ್ತೆಯ ಕುಂಚಿಗನಾಳ್ ಬಳಿ ಸುಮಾರು 40 ಎಕರೆ ವಿಸ್ತೀರ್ಣದ ಗುಡ್ಡವೊಂದನ್ನು ಕಡಿದು ನೂತನ ಕಚೇರಿ ನಿರ್ಮಾಣ ಮಾಡಲು 2020ರಲ್ಲಿ ಜಿಲ್ಲಾಡಳಿತ ಅನುಮತಿ ಕೊಟ್ಟಿತ್ತು. ಆದರೆ ಅಲ್ಲಿಂದಲೇ ಶುರುವಾಗಿದ್ದು ನೋಡಿ ಅಸಲಿ ಕಿರಿಕ್. ನಗರದ ಹೊರವಲಯದಲ್ಲಿರುವಂತಹ ಕಚೇರಿಗೆ ಜನಸಾಮಾನ್ಯರು ಹೋಗುವುದು ಕಷ್ಟ ಎಂಬ ಕೂಗು ಕೇಳಿಬಂತು. ಜೊತೆಗೆ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಜಿಲ್ಲೆಯ ವಿವಿಧ ಸಂಘಟನೆಗಳು ಕೆಂಡಮಂಡಲವಾದವು. ಇನ್ನು ಕಾಮಗಾರಿ ಪರಿಶೀಲನೆಗೆ ಬಂದಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳ ವಿರುದ್ಧ ಫುಲ್ ಗರಂ ಆಗಿದ್ರು. ಇದೇನು ಡಿಸಿ ಕಚೇರಿಯೋ ಅಥವಾ ಗೌಡೌನ್ ಮಾದರಿಯೋ ಅಂತ ಪ್ರಶ್ನಿಸಿ ಚೀಮಾರಿಯನ್ನ ಹಾಕಿದ್ರು. ಇದರಿಂದ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ನೂತನ ಕಟ್ಟಡವನ್ನೇ ಈಗ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಹಸ್ತಾಂತರ ಮಾಡಿದೆ. ಅಲ್ಲದೆ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಹೊಸ ಕಚೇರಿ ಕಟ್ಟಲು ತೀರ್ಮಾನಿಸಿದ್ದು ಈಗ ತೋಟಗಾರಿಕೆ ಸಚಿವ ಮಲ್ಲಿಕಾರ್ಜುನ್ ಸಹ ಈ ನಿರ್ಧಾರಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ಅಂತ ಚಿತ್ರದುರ್ಗ ಉಸ್ತುವಾರಿ ಸಚಿವ ಡಿ ಸುಧಾಕರ್ ತಿಳಿಸಿದ್ದಾರೆ. ಹಾರ್ಟಿಕಲ್ಚರ್ದು ಮೀಟಿಂಗ್ ಮಾಡಿದ್ದೀವಿ, ಪ್ರಸ್ತಾಪನೂ ಹೋಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಜಿಲ್ಲೆ ಎಲ್ಲ MLAs ಸೇರಿ ಅವರು ಆ ಜಾಗ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಹಾರ್ಟಿಕಲ್ಚರ್ದು ಅವ್ರದ್ದು 14 ಎಕರೆ ಇದೆ. ಅದು ಎಷ್ಟು ಬೇಕಾಗುತ್ತೋ ನೋಡಿಬಿಟ್ಟು ನಮ್ಮ DC ಒಗ್ಬೋರ್ಡ್ದು ಅದನ್ನು ಒಗ್ಬೋರ್ಡ್ದು ಕೋರ್ಟಲ್ಲಿದೆ ವಿಚಾರ. ಅವರು ಕೂಡ ರೆಡಿ ಇದ್ದಾರೆ. ಬಟ್ ಯಾವುದು ಎರಡನ್ನೂ ಆಪ್ಷನ್ ಇಟ್ಕೊಂಡಿದ್ದೀವಿ. ಅದರ ಒಗ್ಬೋರ್ಡ್ದ ಆಯಿತು, ಇಲ್ಲ ನಮ್ಮದು ತೋಟಗಾರಿಕೆ ನಮ್ಮ DC ಆಫೀಸು ಸ್ವಲ್ಪ ಜಾಗ ಉಳಿದಿರೋದನ್ನು ಎರಡೂ ಸೇರಿ ಬಿಟ್ಟು ಶಿಫ್ಟಿಂಗ್ ಮಾಡೋದು. ಸರ್ಕಾರದ ಈ ನಿರ್ಧಾರಕ್ಕೆ ಈಗ ವಿರೋಧ ಪಕ್ಷದ ನಾಯಕರು ಹಾಗೂ ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಿಷ್ಕಿಂದಿಯಂತಹ ಜಾಗದಲ್ಲಿ ಮೆಡಿಕಲ್ ಹಾಸ್ಟೆಲ್ ಮಾಡೋದು ಸರಿಯಲ್ಲ. ಮಿನಿ ವಿಧಾನಸೌಧ ಮಾದರಿಯಲ್ಲಿ ಸುಸಜ್ಜಿತವಾಗಿ ಒಂದೇ ಕಡೆ ಎಲ್ಲ ಕಚೇರಿಗಳು ಬರುವಂತೆ ಹೊಸ ಯೋಜನೆ ರೂಪಿಸಬೇಕು ಅಂತ ಸಂಸದ ಗೋವಿಂದ ಕಾರಜೋಳ್ ಗುಡುಗಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಪ್ಲ್ಯಾನ್ ಮಾಡಿ ಅವ್ರಿಗೇನು ಆ ಕಾಲಘಟ್ಟದಲ್ಲಿ ಅಲಾಟ್ಮೆಂಟ್ ಮಾಡಿಸ್ಕೊಂಡಾರ ಜಾಗ, ಅದನ್ನು ಅದಕ್ಕೆ ಬಿಡಿ. ಸಿಟಿ ಬೆಳೀತಾ ಇದೆ, ಲಕ್ಷಗಟ್ಟಲೆ ಜನಸಂಖ್ಯೆ ಇದೆ. ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಒಂದು ಉತ್ತಮವಾದಂಥ ಸಿಟಿಯೊಳಗೆ ಗಾರ್ಡನ್ ಮಾಡಿ, ಹೂವು ಹಣ್ಣುಗಳನ್ನ ಬೆಳೆಸುವಂಥ ಪ್ರಯತ್ನ ಮಾಡಿ, ಜನರಿಗೆ ಮೋಟಿವೇಟ್ ಮಾಡುವಂಥದ್ದು ಮಾಡಿ, ಅಲ್ಲಿ ಸಸಿಗಳನ್ನ ತಯಾರು ಮಾಡಿ ಮನೆಯೊಳಗೆ ಅವರು ಗಿಡಗಂಟೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ, ಗಾರ್ಡನ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಮಾಡಿ. ಅದನ್ನು ಬೇರೆ ಉದ್ದೇಶಕ್ಕೆ ಇಟ್ಟಿರಿ, ಅದಕ್ಕೆ ಉದ್ದೇಶಕ್ಕೆ ಬಳಸ್ಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡಿ. ಸತತ 5 ವರ್ಷಗಳಿಂದ ನೂತನ DC ಕಚೇರಿ ಯೋಜನೆ ಟೇಕ್ ಆಫ್ ಆಗುತ್ತಲೇ ಇಲ್ಲ. ಒಂದು ಕಟ್ಟಡ ನಿರ್ಮಾಣವಾದರೂ ಅದು ಉದ್ಘಾಟನೆಗೂ ಮುನ್ನವೇ ಬೇರೆ ಉದ್ದೇಶಕ್ಕೆ ಬಳಕೆಯಾಗಿದೆ. ಈಗ ಹೊಸದಾಗಿ ಕಚೇರಿ ಕಟ್ಟಲು ಅನುದಾನ ಎಲ್ಲಿಂದ ಬರುತ್ತೆ? ಕೋಟಿನಾಡಿನ ಜನರಿಗೆ ನೂತನ DC ಕಚೇರಿ ಭಾಗ್ಯ ಯಾವಾಗ ಸಿಗುತ್ತೆ ಎಂಬ ಪ್ರಶ್ನೆ ಈಗ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಒಂದೇ ಸೂರಿನ ಅಡಿಯಲ್ಲಿ ಎಲ್ಲಾ ಕಚೇರಿಗಳು ಇರಲಿ ಅನ್ನುವಂಥ ಆಶಯದೊಂದಿಗೆ ಬೃಹತ್ ಕಚೇರಿಯೊಂದನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಮಹತ್ವಾಕಾಂಕ್ಷೆಯ ಯೋಜನೆಗೆ ಗ್ರಹಣ ಹಿಡಿದಂತಿದೆ. ಅಷ್ಟಕ್ಕೂ ಆ ಕಚೇರಿ ಯಾವುದು, ಏನಿದು ಸ್ಟೋರಿ, ಎದುರಾಗಿರುವಂಥ ವಿಘ್ನ ಆದರೂ ಏನು, ಇಲ್ಲಿದೆ ನೋಡಿ ಡೀಟೇಲ್ಸ್. ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಗೆ ಗ್ರಹಣ. ನೂತನ ಕಟ್ಟಡ ಈಗ ಮೆಡಿಕಲ್ ಕಾಲೇಜು ಹಾಸ್ಟೆಲ್.
ಐತಿಹಾಸಿಕ ಹಿನ್ನೆಲೆಯ ಕೋಟಿನಾಡು ಚಿತ್ರದುರ್ಗ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಆದರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದು ಆಡಳಿತಾತ್ಮಕ ಕೆಲಸಗಳಿಗೆ ಅಡ್ಡಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ರಸ್ತೆಯ ಕುಂಚಿಗನಾಳ್ ಬಳಿ ಸುಮಾರು 40 ಎಕರೆ ವಿಸ್ತೀರ್ಣದ ಗುಡ್ಡವೊಂದನ್ನು ಕಡಿದು ನೂತನ ಕಚೇರಿ ನಿರ್ಮಾಣ ಮಾಡಲು 2020ರಲ್ಲಿ ಜಿಲ್ಲಾಡಳಿತ ಅನುಮತಿ ಕೊಟ್ಟಿತ್ತು. ಆದರೆ ಅಲ್ಲಿಂದಲೇ ಶುರುವಾಗಿದ್ದು ನೋಡಿ ಅಸಲಿ ಕಿರಿಕ್. ನಗರದ ಹೊರವಲಯದಲ್ಲಿರುವಂತಹ ಕಚೇರಿಗೆ ಜನಸಾಮಾನ್ಯರು ಹೋಗುವುದು ಕಷ್ಟ ಎಂಬ ಕೂಗು ಕೇಳಿಬಂತು. ಜೊತೆಗೆ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಜಿಲ್ಲೆಯ ವಿವಿಧ ಸಂಘಟನೆಗಳು ಕೆಂಡಮಂಡಲವಾದವು. ಇನ್ನು ಕಾಮಗಾರಿ ಪರಿಶೀಲನೆಗೆ ಬಂದಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳ ವಿರುದ್ಧ ಫುಲ್ ಗರಂ ಆಗಿದ್ರು. ಇದೇನು ಡಿಸಿ ಕಚೇರಿಯೋ ಅಥವಾ ಗೌಡೌನ್ ಮಾದರಿಯೋ ಅಂತ ಪ್ರಶ್ನಿಸಿ ಚೀಮಾರಿಯನ್ನ ಹಾಕಿದ್ರು. ಇದರಿಂದ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ನೂತನ ಕಟ್ಟಡವನ್ನೇ ಈಗ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಹಸ್ತಾಂತರ ಮಾಡಿದೆ. ಅಲ್ಲದೆ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಹೊಸ ಕಚೇರಿ ಕಟ್ಟಲು ತೀರ್ಮಾನಿಸಿದ್ದು ಈಗ ತೋಟಗಾರಿಕೆ ಸಚಿವ ಮಲ್ಲಿಕಾರ್ಜುನ್ ಸಹ ಈ ನಿರ್ಧಾರಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ಅಂತ ಚಿತ್ರದುರ್ಗ ಉಸ್ತುವಾರಿ ಸಚಿವ ಡಿ ಸುಧಾಕರ್ ತಿಳಿಸಿದ್ದಾರೆ. ಹಾರ್ಟಿಕಲ್ಚರ್ದು ಮೀಟಿಂಗ್ ಮಾಡಿದ್ದೀವಿ, ಪ್ರಸ್ತಾಪನೂ ಹೋಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಜಿಲ್ಲೆ ಎಲ್ಲ MLS ಸೇರಿ ಅವರು ಆ ಜಾಗ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಹಾರ್ಟಿಕಲ್ಚರ್ದು ಅವ್ರದ್ದು 14 ಎಕರೆ ಇದೆ. ಅದು ಎಷ್ಟು ಬೇಕಾಗುತ್ತೋ ನೋಡ್ಬಿಟ್ಟು ನಮ್ಮ DC ಒಗ್ಬೋರ್ಡ್ದು ಅದನ್ನು ಒಗ್ಬೋರ್ಡ್ದು ಕೋರ್ಟಲ್ಲಿದೆ ವಿಚಾರ. ಅವರು ಕೂಡ ರೆಡಿ ಇದ್ದಾರೆ. ಬಟ್ ಯಾವುದು ಎರಡನ್ನೂ ಆಪ್ಷನ್ ಇಟ್ಕೊಂಡಿದ್ದೀವಿ. ಅದರ್ ಒಗ್ಬೋರ್ಡ್ದನ್ನ ಆಯಿತು, ಇಲ್ಲ ನಮ್ಮದು ತೋಟಗಾರಿಕೆ ನಮ್ಮ DC ಆಫೀಸು ಸ್ವಲ್ಪ ಜಾಗ ಉಳಿದಿರೋದನ್ನು ಎರಡೂ ಸೇರಿ ಬಿಟ್ಟು ಶಿಫ್ಟಿಂಗ್ ಮಾಡೋದು. ಸರ್ಕಾರದ ಈ ನಿರ್ಧಾರಕ್ಕೆ ಈಗ ವಿರೋಧ ಪಕ್ಷದ ನಾಯಕರು ಹಾಗೂ ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಿಷ್ಕಿಂದಿಯಂತಹ ಜಾಗದಲ್ಲಿ ಮೆಡಿಕಲ್ ಹಾಸ್ಟೆಲ್ ಮಾಡೋದು ಸರಿಯಲ್ಲ. ಮಿನಿ ವಿಧಾನಸೌಧ ಮಾದರಿಯಲ್ಲಿ ಸುಸಜ್ಜಿತವಾಗಿ ಒಂದೇ ಕಡೆ ಎಲ್ಲ ಕಚೇರಿಗಳು ಬರುವಂತೆ ಹೊಸ ಯೋಜನೆ ರೂಪಿಸಬೇಕು ಅಂತ ಸಂಸದ ಗೋವಿಂದ ಕಾರಜೋಳ್ ಗುಡುಗಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಪ್ಲ್ಯಾನ್ ಮಾಡಿ ಅವ್ರಿಗೇನು ಆ ಕಾಲಘಟ್ಟದಲ್ಲಿ ಅಲಾಟ್ಮೆಂಟ್ ಮಾಡಿಸ್ಕೊಂಡಾರ ಜಾಗ, ಅದನ್ನು ಅದಕ್ಕೆ ಬಿಡಿ. ಸಿಟಿ ಬೆಳೀತಾ ಇದೆ, ಲಕ್ಷಗಟ್ಟಲೆ ಜನಸಂಖ್ಯೆ ಇದೆ. ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಒಂದು ಉತ್ತಮವಾದಂಥ ಸಿಟಿಯೊಳಗೆ ಗಾರ್ಡನ್ ಮಾಡಿ, ಹೂವು ಹಣ್ಣುಗಳನ್ನ ಬೆಳೆಸುವಂಥ ಪ್ರಯತ್ನ ಮಾಡಿ, ಜನರಿಗೆ ಮೋಟಿವೇಟ್ ಮಾಡುವಂಥದ್ದು ಮಾಡಿ, ಅಲ್ಲಿ ಸಸಿಗಳನ್ನ ತಯಾರು ಮಾಡಿ ಮನೆಯೊಳಗೆ ಅವರು ಗಿಡಗಂಟೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ, ಗಾರ್ಡನ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಮಾಡಿ. ಅದನ್ನು ಬೇರೆ ಉದ್ದೇಶಕ್ಕೆ ಇಟ್ಟಿದ್ರೆ ಅದಕ್ಕೆ ಉದ್ದೇಶಕ್ಕೆ ಬಳಸ್ಕೋಬೇಕು ಅಂತ ನಾನು ಒತ್ತಾಯ ಮಾಡಿ. ಸತತ 5 ವರ್ಷಗಳಿಂದ ನೂತನ DC ಕಚೇರಿ ಯೋಜನೆ ಟೇಕ್ ಆಫ್ ಆಗುತ್ತಲೇ ಇಲ್ಲ. ಒಂದು ಕಟ್ಟಡ ನಿರ್ಮಾಣವಾದರೂ ಅದು ಉದ್ಘಾಟನೆಗೂ ಮುನ್ನವೇ ಬೇರೆ ಉದ್ದೇಶಕ್ಕೆ ಬಳಕೆಯಾಗಿದೆ. ಈಗ ಹೊಸದಾಗಿ ಕಚೇರಿ ಕಟ್ಟಲು ಅನುದಾನ ಎಲ್ಲಿಂದ ಬರುತ್ತೆ? ಕೋಟೆನಾಡಿನ ಜನರಿಗೆ ನೂತನ DC ಕಚೇರಿ ಭಾಗ್ಯ ಯಾವಾಗ ಸಿಗುತ್ತೆ ಎಂಬ ಪ್ರಶ್ನೆ ಈಗ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.